ಪುಟ. ಏನಾಯ್ತೆ? ಏನ್ ಹುಡುಕ್ತಿದ್ಯಾ? ಸೀತಮ್ಮ, ಪೊಲೀಸ್ ಆಂಟಿ ನಿನ್ನ ಹೊಡೆದಿಲ್ಲ ಅಲ್ವಾ? ಇಲ್ಲ ಪುಟ. ಅಪ್ಪ ಏನೋ ಮಗರ? ಹಾಯ್ ಅಕ್ಕ ಶಂಕರ್. ಹಾಯ್ ಸಿಹಿ. ನೀವು ಬಂದಿದ್ದೀರಾ? ಹಾಯ್ ಬೇಬಿ. ನಿನ್ನ ಕರ್ಕೊಂಡು ಹೋಗ್ ನಾವು ಬರ್ದೇ ಇರ್ತೀವ ಹೇಳು. ಸೀತಮ್ಮ, ನೀವಿವತ್ತು ನನ್ನನ್ನ ಮನೆಗೆ ಕರ್ಕೊಂಡು ಹೋಗ್ತೀರಾ? ಸಿಹಿ, ಇವತ್ತೆಲ್ಲ ಒಳ್ಳೇದೇ ಆಗುತ್ತೆ. ಆ ಭಗವಂತ ಅನ್ನೋನಿದ್ರೆ ತೀರ್ಪು ನಮ್ ಕಡೆನೆ ಬರುತ್ತೆ. ನೀನು ನಮ್ ಜೊತೆಗೆ ಮನೆಗ್ ಬರ್ತೀಯಾ? ಬೀಗ್ರೆ, ನಮಸ್ಕಾರ ಬೀಗ್ರೆ. ಹೇಗಿದ್ದೀರ ಬೀಗ್ರೆ ತಾವು? ನಾನ್ ಸೂಪರ್. ಹಾಯ್ ಬೇಡಿ ಬಂಗಾರವ ಆಂಟಿ. ಅನಿ ಹೇಗಿದ್ದೇನೆ? ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಚಿನ್ನ. ನೀ ಹೇಗಿದ್ಯಾ? ನಾನ್ ಸೂಪರ್. ಬನ್ನಿ. ಇಷ್ಟು ಚಿಕ್ಕ ವಯಸ್ಸಿಗೆ ನಮ್ಮ ಮಗಳಿಗೆ ಎಂಥ ಸಂಸ್ಕಾರ. ತಾತ ಕಂಡು ಕೂಡಲೇ ಕಾಲಿಗೆ ಬಿದ್ದು ನಮಸ್ಕಾರ ಆಗ್ತಾಳೆ. ಗ್ರೇಟ್. ಆ ಸೀತಾ ನಮ್ಮ ಮಗಳನ್ನ ಬರೀ ಪ್ರೀತಿ ಕಾಳಜಿಯಿಂದ ಬೆಳೆಸಿಲ್ಲ, ಒಂದೊಳ್ಳೆ ಸಂಸ್ಕಾರ ಬುದ್ಧಿ ಎಲ್ಲ ಹೇಳ್ಕೊಟ್ಟಿದ್ದಾಳೆ. ಸರಿ, ನಮ್ಮ ಲಾಯರಲ್ಲಿ ಬಂದ್ರಂತ? ಶಿಸ್ ಆನ್ ದ ವೇ. ಶ್ಯಾಮ್, ನಾವಿವತ್ತು ಗೆಲ್ಲೇಬೇಕು. ನೋಡಲ್ಲಿ ಸಿಹಿ ಅವ್ರ ಜೊತೆ ಎಷ್ಟು ಆರಾಮಾಗಿದ್ದಾಳಂತ. ನನಗಂತೂ ನೋಡಕ್ಕಾಗ್ತಾ ಇಲ್ಲ. ಸಿಹಿ ಅವ್ರ ಜೊತೆ ಇರಬಾರ್ದು ಶ್ಯಾಮ್. ರಾಮ್ ಮತ್ತೆ ಸೀತಾ ಇವತ್ತು ಸೋಲ್ಲೇಬೇಕು. ನಾವು ಗೆಲ್ಬೇಕು ಅಷ್ಟೇ ಅಲ್ವಾ? ಒಂದೇ ಒಂದು ಮಾತಾರು ಸಿಹಿ ನಮ್ಮ ಜೊತೆ ಇದ್ರೆ ಸಾಕು ಅಂತ ಹೇಳ್ತೀಯ ನೀನು? ನಾನ್ ಹೇಳಿದ್ದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಎರಡು ಒಂದೇ ತಾನೆ. ಅವ್ರು ಸೋತೆ ತಾನೆ ಸಿಹಿ ನಮಗ್ ಸಿಗೋದು. ರಾಮ್ ಮತ್ತೆ ಸೀತಾನ ಸೋಲ್ಸೋದ್ರಿಂದ ಅಲ್ಲ ಶಾಲು, ಸಿಹಿ ಮನ್ಸನ್ನ ಗೆಲ್ಲೋದ್ರಿಂದ ನಮ್ಮ ಮಗಳು ಸಿಗ್ತಾಳೆ. ಅರ್ಥ ಮಾಡ್ಕೋ ಇದನ್ನ. She's here. ಮೇಡಮ್, ನಾನು ನಿಮಗೆ ಗುಡ್ ಮಾರ್ನಿಂಗ್ ಅಂದೆ. ಕೇಳಿಸ್ತು, ಆದ್ರೆ ನಾನ್ ಮಾತ್ರ ಹೇಳಲ್ಲ. ನಾನು ಹತ್ರ ಮಾತು ಆಡಲ್ಲ. ಮಾತಾಡಲ್ವಾ? ಯಾಕೆ ಮೇಡಮ್, ನಾನೇನ್ ಮಾಡಿದೆ? ಏನ್ ಮಾಡಿದ್ಯಾ? ನಾನು ಈ ಮನೇಲಿ ಇದೀನೋ ಇಲ್ವೋ ಅಂತ ನಿನ್ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಮನೆಗ್ ಬರ್ತೀಯಾ, ಆದ್ರೆ ನನ್ನ ಹತ್ರ ಒಂದೇ ಒಂದ್ ಮಾತು ಆಡದೆ ಹಂಗೆ ವಾಪಸ್ ಹೋಗ್ತೀಯಾ. ಮನೇಲಿ ಎಲ್ರ ಜೊತೆ ಮಾತಾಡಿ ನೀನ್ ಎಲ್ಲ ಕೆಲ್ಸ ಮುಗಿಸಿ ಆಮೇಲೆ ನಿನ್ ಟೈಮ್ ಸಿಕ್ಕಿದ್ರೆ ಬಂದು ವಿಶ್ ಮಾಡ್ತೀಯಾ. ನಿನ್ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ನಾನಿರೋದು ಲಾಸ್ಟ್ ಅಲ್ಲಿ ಅಲ್ವಾ ಸುಪ್ಪು? ಆ ಥರ ಎಲ್ಲ ಏನಿಲ್ಲ ಮೇಡಮ್, ತಪ್ಪು ತಿಳ್ಕೊಂಡಿದ್ದೀರಾ ನೀವು. ಏನಿಲ್ಲ, ನಾನು ಸರಿಯಾಗಿ ತಿಳ್ಕೊಂಡಿದ್ದೀನಿ. ನೀನ್ ಎದೆ ಮುಟ್ಕೊಂಡು ನಿಜ ಹೇಳು, ನಾನು ನಿನ್ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಲಾಸ್ಟ್ ತಾನೇ ಬರೋದು. ಇಲ್ಲ ಮೇಡಮ್, ಆ ಲಿಸ್ಟ್ನಲ್ಲಿ ನೀವೇ ಮೊದಲನೇವರು. ನೋಡು ನೋಡು, ನಾನು ಹಿಂಗ್ ಬೈತೀನಿ ಅಂತ ನಿಂಗೆ ಏನೇನೋ ಸುಳ್ಳು ಹೇಳ್ಬೇಡ ನನ್ನ ಹತ್ರ. ನನಗ್ ಗೊತ್ತು ನಿಮ್ ಮನೆಯವರೇ ನಿನ್ ಮೊದ್ಲು ಅಂತ. ಆಮೇಲೆ ತಾನೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀಯ ನನ್ ಫ್ಯಾಮಿಲಿನೇ ನನಗ್ ಮೊದ್ಲು, ನಾನು ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಇಷ್ಟು ದಿನ ನನ್ನ ಮನಸ್ಸಲ್ಲೂ ಹಾಗೆ ಇತ್ತು ಮೇಡಮ್. ಆದ್ರೆ ಅಪ್ಪ ಮೊನ್ನೆ ಒಂದು ವಿಷಯ ಸೀರಿಯಸ್ ಆಗಿ ಹೇಳಿದ್ರು. ಏನ್ ಹೇಳಿದ್ರು ಸುಪ್ಪು? ನಮ್ಮ ಮನೇಲಿ ಏನೇ ಆಗ್ಲಿ, ಏನೇ ಬಿಡ್ಲಿ, ಎಷ್ಟೇ ಕಷ್ಟಗಳಿರ್ಲಿ, ಶ್ರಾವಣಿ ಮೇಡಮ್ ಈ ಮನೆಗೆ ಮುಖ್ಯ ಅಂದ್ರು. ನಮ್ಮ ಜೀವನಕ್ಕೆ ಮೊದಲನೇ ವ್ಯಕ್ತಿ ಅವರೇ ಆಗಿರ್ಬೇಕು ಅಂತ ಹೇಳಿದ್ರು ಮೇಡಮ್. ಅವ್ರ ಮಾತು ನನಗೂ ನಿಜ ಅಂತಾನೆ ಅನಿಸ್ತು ಮೇಡಮ್. ನನಗೆ ಮಾತ್ರ ಅಲ್ಲ ಮೇಡಮ್, ಇಡೀ ನಮ್ಮ ಮನೆಯವ್ರು ಎಲ್ರಿಗೂ ನೀವೇ ಮೊದಲನೇವ್ರು. ಹಾಗಾಗಿ ನನ್ನ ಲೈಫಲ್ಲಿ ಮೊದಲನೇ ಪ್ರಯಾರಿಟಿ ನೀವೇನೆ. ಅಂಕಲ್, ನಿಮ್ ಮಗಂಗೆ ಎಂತ ಮಾತು ಹೇಳಿದೀರಾ. ಛೇ, ಇಷ್ಟೆಲ್ಲ ಆದ್ರೂ ನಿಮ್ಮನ್ನ ಅಂಕಲ್ ಅಂತಾನೆ ಕರಿತಿದ್ದೀನಲ್ಲ. ಮಾವ ಅಂತ ಕರೆಯೋ ಟೈಮ್ ಯಾವಾಗ ಬರುತ್ತೆ? ಮೇಡಮ್, ನಂಗೆ ಟೈಮ್ ಆಯ್ತು. ಯಜಮಾನ ಜೊತೆ ಕೋರ್ಟ್ಗೆ ಹೋಗ್ಬೇಕು, ಬರಲ್ಲ? ಕೋರ್ಟ್ ಹತ್ರನಾ? ಯಾಕೆ? ಅದು ಅವತ್ತೊಂದು ದಿವಸ ಆಕ್ಸಿಡೆಂಟ್ ಕೇಸ್ ಆಗಿತ್ತಲ್ಲ ಮೇಡಮ್, ಅದ್ರದ್ದು ಹಿಯರಿಂಗ್ ಇದೆ ಇವತ್ತು, ಅಟೆಂಡ್ ಮಾಡಬೇಕು. ಈಗ ತಾನೇ ಬಂದಿದ್ದಾನೆ, ಆಗ್ಲೇ ಹೋಗ್ತೀನಿ ಅಂತಿದ್ದಾನೆ. ನಿನ್ ಜೊತೆ ನಾನು ಸ್ವಲ್ಪ ಹೊತ್ತು ಇರ್ಬೇಕು ಅನ್ನಿಸ್ತಿದ್ಯಲ್ಲ, ಏನ್ ಮಾಡ್ಲಿ? ಸರಿ ಮೇಡಮ್, ನಾನು ಹೊರಡ್ತೀನಿ. ಸುಬ್ಬು, ನಾನು ಬರ್ತೀನಿ. ನೀವು ಬರ್ತೀರಾ ಮೇಡಮ್? ಎಲ್ಲಿಗೆ? ನಾನು ಯಜಮಾನ ಜೊತೆ ಕೋರ್ಟ್ಗೆ ಹೋಗ್ತಾ ಇರೋದು. ಕೋರ್ಟ್ಗೆ
ಜೊತೆಗೇನೆ ನಾನು ಬರ್ತೀನಿ. ಅಂದ್ರೆ ಕೋರ್ಟ್ ಇದೆಯಲ್ಲ, ಅದ್ರ ಹತ್ರ ಒಂದು ಸ್ಪಾ ಇದೆ. ಆ ಸ್ಪಾ ಅಂದ್ರೆ ನಾನು ನೇಲ್ ಆರ್ಟ್ ಮಾಡಿಸ್ಬೇಕು, ಅದಕ್ಕೆ ನಾನು ಬರ್ತೀನಿ. ನೇಲ್ ಆರ್ಟಾ? ಹಂಗಂದ್ರೆ ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನಾನು ನಿನ್ ಜೊತೆ ಬರ್ತಿದ್ದೀನಿ ಅಷ್ಟೇ. ಮೇಡಮ್ ಸುಮ್ಮನೆ ಯಜಮಾನ್ರಿಗೆ ನಾನು ಏನು ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ಅವ್ರಿಗೆ ಏನ್ ಹೇಳಿ ಒಪ್ಪಿಸ್ತೀಯ ನನಗೆ ಗೊತ್ತಿಲ್ಲ. ಏನಾದ್ರೂ ಹೇಳಿ ಒಪ್ಸು, ನನಗೆ ಕರ್ಕೊಂಡು ಹೋಗಷ್ಟೇ. ರಾಮ್, ನೀವು ಶ್ಯಾಮ್ ಮತ್ತು ಶಾಲಿನಿ ದಂಪತಿಗಳ ಮೇಲೆ ವಂಚನೆ ಮತ್ತು ವಿಶ್ವಾಸಘಾತಕ ಆಪಾದನೆಯನ್ನ ಮಾಡಿದ್ದೀರಾ? ಹೌದು ಸರ್. ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಿಸ್ತೀರಾ? ಸೀತಾ ನನ್ನ ಹೆಂಡತಿ, ಸಿಹಿ ಅವ್ರ ಮಗಳು. ಸೀತಾ ಈ ಶ್ಯಾಮ್ ಮತ್ತೆ ಶಾಲಿನಿಗೋಸ್ಕರ ಬಾಡಿಗೆ ತಾಯಿಯಾಗಿ ಆ ಮಗುನ ಹೆತ್ತುನು ಆ ಟೈಮಲ್ಲಿ ಶ್ಯಾಮ್ ಮತ್ತೆ ಶಾಲಿನಿ ಎಷ್ಟೇ ಕಾಲ್ ಮಾಡಿದ್ರು ರೆಸ್ಪಾಂಡ್ ಮಾಡಲಿಲ್ಲ. ಸೀತಾ 6 ವರ್ಷ ಆ ಮಗುನ ಸಾಕಿ ಬೆಳೆಸಿದ್ರು. ಈಗ ಸಡನ್ ಆಗಿ ಬಂದು ನನ್ನ ಮಗಳು ಅಂತ ಪ್ರೀತಿ ತೋರಿಸಿದ್ರೆ ಅದು ನ್ಯಾಯನ? ಮಹಾಸ್ವಾಮಿಗಳೇ, ಇವರ ಧರ್ಮಪತ್ನಿ ಸೀತಾ ಶ್ರೀರಾಮ್ ದೇಸಾಯಿ ಅವ್ರನ್ನ ಇಲ್ಲಿ ಕರೆಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೀತಾ,